ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ರೋಚಕ ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಪಂದ್ಯ ಗೆಲ್ತಾ ಇದ್ದಂತೆ ಬಳ್ಳಾರಿಯಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಯುವಕರು. ನೋಡಿ, ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ರೀತಿ ಸಂಭ್ರಮಾಚರಣೆ ನೋಡ್ತಾ ಇದ್ದೀವಿ. ನಿನ್ನೆಯಿಂದ ಎಲ್ಲ ಜಿಲ್ಲೆಗಳಲ್ಲೂ ಬಹುತೇಕವಾಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಇನ್ನೇನು 6-7 ರನ್ಗಳಿದ್ದಾವೆ ಅನ್ನೋದಾಗಲೇ ಆಲ್ರೆಡಿ ಗೊತ್ತಾಗ್ಬಿಡ್ತು ಟೀಮ್ ಇಂಡಿಯಾನೇ ಗೆಲ್ಲೋದು ಅಂತೇಳಿ. ಆಗ್ಲಿಂದಲೇ ಶುರುವಾಗ್ಬಿಡ್ತು. ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ತಮಟೆ ಬಾರಿಸುತ್ತಾ ಕುಣಿದು ಕುಪ್ಪಳಿಸಿದ್ದಾರೆ ಯುವಕರು. ಶಿಳ್ಳೆ ಕೇಕೆ ಹಾಕಿ ನೂರಾರು ಸಂಖ್ಯೆಯಲ್ಲಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಬಳ್ಳಾರಿಯ ರಾಯಲ್ ಸರ್ಕಲ್ನಲ್ಲಿ ಯುವಕರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ನೋಡಿ, ಕರ್ನಾಟಕಕ್ಕೂ ಕ್ರಿಕೆಟ್ಗೂ ಯಾವ ಥರದ ನಂಟು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕ್ರೇಜು. ಯಾಕಂದರೆ ನಮ್ಮಲ್ಲೂ ಕೂಡ ಕರ್ನಾಟಕದಿಂದ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ದೊಡ್ಡ ಮಟ್ಟದ ಕೊಡುಗೆ ಇದೆ. ಪ್ರತಿಯೊಂದು ಚಾಂಪಿಯನ್ಸ್ ಟ್ರೋಫಿ ಆಗಿರ್ಬೋದು, ಕರ್ನಾಟಕದ ಒಬ್ಬ ಆಟಗಾರ ಒಬ್ಬರು ಅಥವಾ ಇಬ್ಬರು ಇದ್ದೇ ಇರ್ತಾರೆ. ಎಂತಿಂಥ ಘಟಾನುಘಟಿ ಆಟಗಾರರಿದ್ದಾರೆ. ರಾಹುಲ್ ದ್ರಾವಿಡ್, ವೆಂಕಟೇಶ್ ಪ್ರಸಾದ್, ಅನಿಲ್ ಕುಂಬ್ಳೆ, ಜಾವಗಲ್ ಶ್ರೀನಾಥ್. ಅದರಲ್ಲೂ ಈಗ KL ರಾಹುಲ್ ಕಮಾಲ್ ಮಾಡಿದ್ದಾರೆ. ಕನ್ನಡಿಗ ವರುಣ್ ಚಕ್ರವರ್ತಿ, ಬೀದರ್ ಹುಡುಗ. ನೋಡಿ, ಸಿಕ್ಕಾಪಟ್ಟೆ ಕನ್ನಡಿಗರು ಇತ್ತೀಚೆಗೆ ಕ್ರಿಕೆಟ್ನಲ್ಲಿ ಕಮಾಲ್ ಮಾಡ್ತಾ ಇದ್ದಾರೆ. ಅದರಲ್ಲೂ KL ರಾಹುಲ್ ಅವರ ಮ್ಯಾಚ್ ಫಿನಿಶಿಂಗ್ ಆಟ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕನ್ನಡಿಗರಿಗೆ ಮನ ಗೆದ್ದುಬಿಟ್ಟಿದ್ದಾರೆ ಆಲ್ರೆಡಿ ಅವರು. ಜೊತೆಗೆ ವರುಣ್ ಚಕ್ರವರ್ತಿ ಅವರ ಸ್ಪಿನ್ ನೋಡಿ ಕೂಡ 2 ವಿಕೆಟ್ ಕಬಳಿಸಿದ್ದು ತಂಡಕ್ಕೆ ಉತ್ತಮ ಒಂದು ಲಯವನ್ನು ಕೊಡ್ತು. ಹಾಗಾಗಿನೇ ಕರ್ನಾಟಕಕ್ಕೂ ಕ್ರಿಕೆಟ್ಗೂ ಅವಿನಾಭಾವ ನಂಟು. ನಮ್ಮಲ್ಲಿ ಪ್ರತಿಭೆಗೇನು ಕಡಿಮೆ ಇಲ್ಲ. ಎಲ್ಲ ಕಡೆ ಸಂಭ್ರಮಾಚರಣೆಯನ್ನು ದೊಡ್ಡ ಮಟ್ಟದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಈ ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ಮಹಾರಾಷ್ಟ್ರ, ಒಂದು 4-5 ರಾಜ್ಯಕ್ಕೆ ಉದಾಹರಣೆ ಕೊಡೋದಾದರೆ ಕರ್ನಾಟಕದಲ್ಲಿ ಕ್ರಿಕೆಟ್ ಅಂತಂದರೆ ಒಂದು ರೀತಿ ಜ್ವರ ಅಂತ ಹೇಳಬಹುದು. ಅದರಲ್ಲೂ ಟೀಮ್ ಇಂಡಿಯಾ ಮೇಲೆ ಬಹಳ ದೊಡ್ಡ ಅಭಿಮಾನ. ಎಷ್ಟೋ ಪೂಜೆಗಳನ್ನು ಮಾಡಿದ್ದಾರೆ. ಅದರ ಜೊತೆಗೆ ಪ್ರಾರ್ಥನೆಯನ್ನು ಮಾಡಿದ್ದಾರೆ, ಹೋಮ ಹವನಗಳನ್ನು ಮಾಡಿದ್ದಾರೆ. ಕಿಂಗ್ ಕೊಹ್ಲಿ ಅವರ ಅಭಿಮಾನಿಗಳು ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಇದ್ದಾರೆ. ನಿನ್ನೆ ಬಳ್ಳಾರಿಯ ರಾಯಲ್ ಸರ್ಕಲ್ನಲ್ಲಿ ಯುವಕರ ಸಂಭ್ರಮಾಚರಣೆ ದೊಡ್ಡ ಮಟ್ಟದಲ್ಲಿತ್ತು. ಶಿಳ್ಳೆ ಕೇಕೆ ಹಾಕಿ ಹೊತ್ತು ಕುಣಿಸಿ ಮೆರವಣಿಗೆ ಮಾಡಿ ತಮಟೆ ಬಾರಿಸಿ ಸೆಲೆಬ್ರೇಷನನ್ನು ಮಾಡಿದ್ದಾರೆ. ಬಳ್ಳಾರಿ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಸೆಲೆಬ್ರೇಷನ್ ಜೋರಾಗಿತ್ತು.